ಬಿಜಾಪುರ್ ಗೋಲ್ ಗುಮ್ಮಜಿಗೆ ಕರ್ಕೊಂಡ್ ಹೋಗ್ರಿ ಅಂದಿ. ಬಿಜಾಪುರ್ ಗೋಲ್ ಗುಮ್ಮಜಿಗೆ ಕರ್ಕೊಂಡ್ ಬಂದೇನಿ. ನೋಡ್ಕೊಂಬಿಡಿ ಈಗ ಏನ ಅದ್ ನೋಡಿಲ್ರಿ ಇದ್ ನೋಡಿಲ್ರಿ ಅಂತ ಹೇಳಕ್ ಹೋಗ್ಬೇಡ, ಹೇಳತ್ತೆ ನೋಡ. ಆತ್ ಬಿಡ, ಈ ಸಲ ಗೋಲ್ ಗುಂಬಸಿ ಕರ್ಕೊಂಡ್ ಬಂದಿರಿ, ನೆಕ್ಸ್ಟ್ ಟೈಮ್ ತಾಜ್ ಮಹಲ್ ಕರ್ಕೊಂಡ್ ಹೋಗ್ರಿ ಪ್ಲೀಸ್. ಏ ನಿಮ್ಮ ಮೌನ ಮೊದಲ್ ಈದಾರ ನೋಡ್ಕೋರ. ತಾಜ್ ಮಹಲ್ ಅಂತ ತಾಜ್ ಮಹಲ್ ಬಾ ನೋಡುಂ ಬಾ. ಎಲ್ಲಾ ಪಿಕ್ಚರ್ನ್ಯಾಗು ಫಸ್ಟ್ ಗಂಡುಗಳೆಲ್ಲ ತಾಜ್ ಮಹಲ್ ಕರ್ಕೊಂಡ್ ಹೋಗಾರ. ಹೌದಾ? ಇದ್ರ ಚಲೋ ಆತಲ್ಲ. ನೀವ ರೀ, ನನ್ನ ಜೀವನದಾಗ ಅನ್ಕೊಂಡಿದ್ದಿಲ್ರಿ, ನಾನು ನನ್ನ ಲೈಫ್ನಾಗ ಗೋಲ್ ಗುಂಬಸ್ ನೋಡ್ತೀನಿ ಅಂತಂದು ಬರೀ ಫೋನ್ಯಾಗ ನೋಡ್ತಿದ್ದೆ. ಅವ್ರ ಸ್ಟೇಟಸ್ ನೋಡ್ತಿದ್ದೆ, ಅವ್ರ ಸ್ಟೋರಿ ನೋಡ್ತಿದ್ದೆ. ಅಲ್ಲಿ ಹೋಗೇನಿ ಇಲ್ಲಿ ಹೋಗೇನಿ, ಬಿಜಾಪುರ ಗೋಲ್ ಗುಂಬಸಿಗೆ ಹೋಗೇನಿ ಅಂತಂದು ಇವತ್ತು ಫಸ್ಟ್ ಟೈಮ್ ಬಂದನಲ್ಲ, ಇಷ್ಟು ಖುಷಿ ಆಗತೈತ್ರಿ. ತಳಕ್ ಕುಂತೇ ಇಲ್ಲ ಅನ್ಸಾತೈತಿ, ನಾನು ಬರೀ ಗಾಳ್ಯಾಗ ಹಾರಾಡತ್ತೇನೇನೋ ಅಂತ ಅನ್ಸಾಕತೈತಿ ನಂಗೆ. ನನಗ್ ಮದ್ವೆ ಆಗಿ ಅಲ್ಲಿ ಮುಗೀತು. ಆಶ್ನಾಗ ಇರ್ತೈತಿ ನಿನ್ ಜೀವನ. ಎಂಜಾಯ್ ಮಾಡ್ಕೊಂತ ಜೀವನ ಕಳಿಯೋದೆ ಏನ. ಅದ ಮನ್ಯಾಗ ಮಂಡ್ಯ ತೊಳಿಯೋದು ಅದೆಲ್ಲ ಇಲ್ಲ. ನನಗ್ ಮದ್ವೆ ಆಗಿಲ್ನಿ, ನೀನು ಎಲ್ಲಾ ಕಡೆ ಅಡ್ಡಾಡ್ತೇನೆ. ನಾ ತಲೆ ಕೆಡ್ಸ್ಕೊಬೇಡ ನೀನು. ದೊಡ್ಡ ದೊಡ್ಡ ಡೈಲಾಗ್ ಹೊಡ್ಯಾಕ ಹೋಗ್ಬೇಡ್ರಿ. ಮದುವೆಗೆ 2 ವರ್ಷನ ಕರ್ಕೊಂಡ್ ಬಂದಿರಿ, ಅದು ಗಂಟು ಬಿದ್ದಿದ್ದಕ್ಕೆ. ಗೋಲ ಗುಮ್ಮದ ಮ್ಯಾಲ ಕರ್ಕೊಂಡೋಗಿ ಮುತ್ತು ಕೊಟ್ರ ಮುತ್ತು. ಆ ಕಡೆ ಮಂದಿ ಕೇಳಿಸ್ಕೊಂಡಾರ.